ಮಿಲ್ಕಿ ಬ್ಯೂಟಿ ರಾಗಿಣಿ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ, ತುಂಬಾ ದಿನ ಆದ್ಮೇಲೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಒಂದು ಕ್ವಿಕ್ ಚಿಟ್ ಚಾಟ್ ಇವಾಗ. ಸೊ ಹೇಗಿದ್ದೀರಾ? ಹಾಯ್, ಹೌ ಆರ್ ಯು? ಫೈನ್, ನೀವ್ ಹೇಗಿದ್ದೀರಾ? ತುಂಬಾ ದಿನ ಆಯ್ತು. ಸೋ ನೈಸ್ ಟು ಸಿ ಯು. ಸೇಮ್ ಹಿಯರ್. ಸೊ ಫಸ್ಟ್ಲಿ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಸ್. ನಿನ್ನೆ ಅಷ್ಟೇ ಒಂದು ಹೊಸ ಸಿನಿಮಾ ಸೆಟ್ ಏರಿದೆ ಗಿರಿರಾಜ್ ಅವರ ಜೊತೆ. ಜಟ್ಟ, ಮೈತ್ರಿ, ಸಾಕಷ್ಟು ಅದ್ಭುತ ಸಿನಿಮಾಗಳನ್ನ ಕೊಟ್ಟಿರುವಂಥವ್ರು. ನಿಮ್ಮ ಅವರ ಫಸ್ಟ್ ಕಾಂಬಿನೇಷನ್. ಈ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ? ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಇವಾಗ ದ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಯಾವುದೋ ಒಂದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಮಾಡಬೇಕು, ಒಂದು ಸಬ್ಜೆಕ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಅಷ್ಟು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮುಂಚೆ ಥರ. ಸೊ ನಾವು ತುಂಬ ಟೈಮಿಂದ ಒಂದು ಅದ್ಭುತವಾಗಿರೋದು ಕತೆ ಡಿಸ್ಕಸ್ ಮಾಡ್ತಾ ಇದ್ದಿದ್ದು. ಬಟ್ ಐ ಥಿಂಕ್ ದಟ್ ಪ್ರತಿಯೊಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಕರೆಕ್ಟ್ ಟೈಮ್ ಬರಬೇಕು, ಒಂದು ಕಾಲ ಮುಹೂರ್ತ ಅದೆಲ್ಲ ಬರುತ್ತಲ್ಲ. ಸೊ ದ್ಯಾಟ್ ಐ ಥಿಂಕ್ ವಾಸ್ ಡ್ಯೂ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಕಿ ಈ ಒಂದು ಸಿನಿಮಾ ಆಗ್ತಿದೆ, ಬಿಕಾಸ್ ಇಟ್ಸ್ ಗಾಟ್ ಸಮ್ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಆನ್ ಬೋರ್ಡ್. ಸೊ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್. ಅದನ್ನು ನಾವು ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ. ಬಟ್ ಐ ಥಿಂಕ್ ನಂದು ಮತ್ತು ಗಿರಿ ಅವ್ರದ್ದು ಕಾಂಬಿನೇಷನ್ನಲ್ಲಿ ಅನೌನ್ಸ್ ಆಗಿರೋಂಥ ಸಿನಿಮಾ ಇಸ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಬಜ್ ಆ್ಯಂಡ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ ಆಲ್ರೆಡಿ. ಆ್ಯಂಡ್ ಗಿರೀಶ್ ಐ ವಾಂಟೆಡ್ ಟು ವರ್ಕ್ ವಿತ್ ಫಾರ್ ಅ ವೆರಿ ಲಾಂಗ್ ಟೈಮ್. ಸೊ ಎಲ್ಲರೂ ಸೇರಿ ಒಂದು ಬೇರೆ ರೀತಿಯಾದ ಸಿನಿಮಾ ಮಾಡಬೇಕು ಅಂತ. ಇಟ್ಸ್ ಗೋಯಿಂಗ್ ಟು ಬಿ ಸಮಥಿಂಗ್ ವೆರಿ ನೈಸ್ ಟು ಸಿ. ಯಾವ ಥರದ ಸಬ್ಜೆಕ್ಟು, ಹೇಗೆ ಕಾಣಿಸ್ಕೋಬೋದು ರಾಗಿಣಿ ಅವರು? ಯಾವಾಗ ಶೂಟಿಂಗ್ ಶುರು ಅಂತೇನಾದರೂ ಹೇಳ್ಬೋದಾ? ವಿ ಸ್ಟಾರ್ಟಿಂಗ್ ಸಮ್ವೇರ್ ಅರೌಂಡ್ ಸೆಪ್ಟೆಂಬರ್, ಬಿಕಾಸ್ ನಾನೊಂದು ಸ್ವಲ್ಪ ಕಮಿಟ್ಮೆಂಟ್ಸ್ ಫಿನಿಷ್ ಮಾಡಬೇಕು. ಬಟ್ ಆದ್ರೂ ಐ ಆಮ್ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಆದಷ್ಟು ಬೇಗ ಟೈಟಲ್ ಅನೌನ್ಸ್ ಮಾಡ್ತೀವಿ ನಾವು. ಮೊನ್ನೆ ಜಸ್ಟ್ ಒಂದು ಮ್ಯಾಗ್ಝಿನ್ ಕವರ್ ಲಾಂಚ್ ಮೂಲಕ ನಾವು ಕಂಪ್ನಿಯಲ್ಲಿ ಒಂದು ಫಸ್ಟ್ ಲುಕ್ ಥರ ಲಾಂಚ್ ಮಾಡಿದ್ವಿ, ಅನೌನ್ಸ್ಮೆಂಟ್ ಮಾಡಿದ್ವಿ. ಬಟ್ it's going to be something very unique. I can't you can call it like ಒಂದು ಹ್ಯೂಮನ್ ಎಮೋಷನ್ಸ್ನ ಟ್ರ್ಯಾಪ್ ಮಾಡೋವಂಥ ಒಂದು ಸಿನಿಮಾ, ಹ್ಯೂಮನ್ ಎಮೋಷನ್ಸ್ ಬಗ್ಗೆ ಮಾತಾಡೋವಂಥ ಒಂದು ಸಿನಿಮಾ. ಒಂದು ಹ್ಯೂಮನ್ ಬೀಯಿಂಗಲ್ಲಿ, ನಾಟ್ ಅ ಮ್ಯಾನ್ ಆರ್ ಅ ವುಮನ್, ಜಸ್ಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಸಾಕಷ್ಟು ಇಮೋಷನ್ಸ್ ಇರುತ್ತೆ, ಸಾಕಷ್ಟು ಫೀಲಿಂಗ್ಸ್ ಇರುತ್ತೆ, ಮೂಡ್ಸ್ ಇರುತ್ತೆ. ಅದ್ರ ತಕ್ಕಂಥ ಒಂದು ಸ್ಕ್ರೀನ್ ಪ್ಲೇ ಮಾಡಿರುವಂಥ ಕತೆ. ಐ ಕಾಂಟ್ ಟಾಕ್ ಟು ಮಚ್ ಅಬೌಟ್ ಇಟ್, ಬಟ್ ಯಾ, that's what it is. ಓಕೆ, ಮತ್ತೊಂದು ಸಿನಿಮಾ ಎಲ್ಲರೂ ವೆಯ್ಟ್ ಮಾಡ್ತಿರೋ ಅಂಥದ್ದು ವೃಷಭ. ನಿಮ್ಮ ಆ್ಯಂಡ್ ಮೋಹನ್ ಲಾಲ್ ಅವರ ಸೆಕೆಂಡ್ ಕಾಂಬಿನೇಷನ್ ಸಿನಿಮಾ. ಸೊ ಯಾವ ಹಂತದಲ್ಲಿದೆ, ಎಲ್ಲಿವರೆಗೂ ಶೂಟಿಂಗ್ ಆಗಿದೆ, ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? The film is only 25% done. The canvas of the film is really big. Periodic portions ಇದೆ, ಅದಾದಮೇಲೆ ಪ್ರೆಸೆಂಟ್ ಪೋರ್ಷನ್ಸು ಇದೆ. ಸೊ ಆಲ್ಮೋಸ್ಟ್ 120-150 days of shoot. ಬಟ್ ನಮ್ಮದು ಆಲ್ಮೋಸ್ಟ್ 60-70 days of work ಇರುತ್ತೆ, ಸರ್ದಿರುತ್ತೆ. ದೆನ್ ಇಟ್ಸ್ ಅ ಬಿಗ್ ಫಿಲ್ಮ್. ಸಾಕಷ್ಟು ಆರ್ಟಿಸ್ಟ್ ಇರೋದ್ರಿಂದ ಗೆಟಿಂಗ್ ಎವ್ರಿ ಒನ್ ಟುಗೆದರ್ ಆ್ಯಂಡ್ ಡೂಯಿಂಗ್ ಅ ಸ್ಕೆಡ್ಯೂಲ್ ಇಸ್ ನಾಟ್ ಈಸಿ ಆಸ್ ವೆಲ್. ಇಂಟರ್ನ್ಯಾಷನಲ್ ಫೈಟ್ ಮಾಸ್ಟರ್ಸ್ ಇದ್ದಾರೆ. ದೆನ್ there is stunt masters, Peter Hans is doing the action, and sakashtu international people are involved in the film. And I think ತುಂಬಾನೇ ಚೆನ್ನಾಗಿದೆ, ಅದ್ಭುತವಾಗಿ ಬರ್ತಾ ಇರೋದು. ಮೈಸೂರು ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದ್ವಿ ಇವಾಗ, and it's come out really well. ತುಂಬ ಚೆನ್ನಾಗಿದೆ. I'm very happy to be working with him again. ಲಾಲ್ ಸ ಬಗ್ಗೆ ಹೇಳಂಗೆ ಇಲ್ಲ. He's a phenomenal actor and a phenomenal human being. Of course ಶ್ರೀಕಾಂತ್ ಅವರಿದ್ದಾರೆ, ದೆನ್ ನಮ್ಮ ಇಂಡಸ್ಟ್ರಿಯಿಂದ ರವಿಶಂಕರ್ ಅವರಿದ್ದಾರೆ, ದೆನ್ ದೇರ್ ಇಸ್ ಶನಾಯಾ, ದೇರ್ ಝೈರಾ ಖಾನ್, ದೇರ್ ಇಸ್ ಶ್ರೀಕಾಂತ್ ಅವ್ರ ಮಗ ರೋಷನ್ ಇದ್ದಾನೆ ಸಿನಿಮಾದಲ್ಲಿ. ಸೊ ಇಟ್ಸ್ ಅ ಬಿಗ್ ಕಾಸ್ಟ್ ಆ್ಯಂಡ್ ಇಟ್ಸ್ ನೈಸ್. ಇಟ್ಸ್ ಕಮಿಂಗ್ ಔಟ್ ರಿಯಲಿ ವೆಲ್. ಚೆನ್ನಾಗಿರುತ್ತೆ. ವಿ ಆರ್ ಹೋಪಿಂಗ್ ಫಾರ್ ಇಟ್ ಟು ಬಿ ಅ 2024 ರಿಲೀಸ್, ಬಟ್ ಫಿಂಗರ್ಸ್ ಕ್ರಾಸ್ಡ್. ಸೊ ಒಂದಷ್ಟು ಫೋಟೋಸ್ ವೈರಲ್ ಆಗಿದ್ದು ನೋಡಿದ್ವಿ ವೃಷಭದಲ್ಲಿ. ಅದರಲ್ಲಿ ರಾಗಿಣಿ ಅವರ ಲುಕ್ ಒಂದು ಸ್ಯಾರಿ ಉಟ್ಕೊಂಡು ಸಿಂಪಲ್ ಹುಡುಗಿಯಾಗಿ ಕಾಣಿಸ್ಕೊಂಡಂತ ಒಂದಷ್ಟು ಫೋಟೋಸ್ ನೋಡಿದ್ವಿ ಅಷ್ಟೇ. ಸೊ ಹೇಗಿರ್ತಾರೆ ವೃಷಭದಲ್ಲಿ ರಾಗಿಣಿ? ಆ್ಯಕ್ಚುಲಿ ಅಫಿಷಿಯಲ್ ಆಗಿ ಫಸ್ಟ್ ಲುಕ್ ಔಟ್ ಆಗಿಲ್ಲ ಇನ್ನು. ಬಟ್ ಮೇ ಬಿ ಬಹುಶಃ ಶೂಟಿಂಗ್ ಪಿಕ್ಚರ್ಸ್ ನೀವು ನೋಡಿರ್ಬೋದು, ಇಲ್ಲಾಂದರೆ ಬಿಫೋರ್ ಆಫ್ಟರ್ ಶೂಟ್ ಪಿಕ್ಚರ್ಸ್ ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾಲಿದೆ. ಬಟ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಲುಕ್. ಲೈಕ್ ಅಫ್ಕೋರ್ಸ್ ರಾಣಿ ಆದ ಅಂತ ಒಂದು ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಇದೆ. ಸೊ ಶಿ ಈಸ್ ಅ ವಾರಿಯರ್ ಕ್ವೀನ್ ಇನ್ ದ ಫಿಲ್ಮ್. ಅದಾದಮೇಲೆ there's a completely simple, completely grounded character of the first look, that announcement that came out. ಸೊ ವೇರಿಯೇಷನ್ ಇದೆ, ಎರಡು ಥರನೂ ವೇರಿಯೇಷನ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ದೇರ್ ವಿಲ್ ಬಿ ಆ್ಯಕ್ಷನ್ ಇನ್ ದ ಫಿಲ್ಮ್, ದೇರ್ ವಿಲ್ ಬಿ a lot of emotions in the film. ಸೊ ಚೆನ್ನಾಗಿರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.